ಚಿತ್ರದುರ್ಗದಲ್ಲಿ ಇಂದು ರೈತ ಸಂಘದ ವತಿಯಿಂದ ಭಿಕ್ಷೆ ಬೇಡಿ ಹಣ ಸಂಗ್ರಹಿಸುವ ಮೂಲಕ ವಿನೂತನ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಇನ್ನು ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಸೋಮವಾರ ಮಧ್ಯಾಹ್ನ 12:30ಕ್ಕೆ ಭಿಕ್ಷೆ ಬೇಡುವ ಮೂಲಕ ವಿನೂತನ ಪ್ರತಿಭಟನೆ ನಡೆಸಿದ್ದು, ಸರ್ಕಾರ ಬೆಳೆ ಪರಿಹಾರ ಕೊಡುವಲ್ಲಿ ವಿಫಲವಾಗಿದೆ. 2023ರ ಮುಂಗಾರು ಹಿಂಗಾರು ಮಳೆಯು ಸಂಪೂರ್ಣವಾಗಿ ಬಾರದಿದ್ದು, ಸರ್ಕಾರವು ಚಿತ್ರದುರ್ಗ ಜಿಲ್ಲೆಯನ್ನು ಬರಗಾಲ ಎಂದು ಘೋಷಣೆ ಮಾಡಿದೆ. ಇದುವರೆಗೂ ರೈತರಿಗೆ ಬರ ಪರಿಹಾರ, MDRF ಹಾಗೂ ಬೆಳೆ ವಿಮೆ ಯಾವುದೂ ಕೂಡ ಬಂದಿರುವುದಿಲ್ಲ. ಸಂಪೂರ್ಣವಾಗಿ ಮಳೆ ಬಾರದೆ ಬೆಳೆ ಒಣಗಿದ್ದು, ಮಧ್ಯಂತರ ಬೆಳೆ ವಿಮೆ ಕೂಡ ಕೊಡಬೇಕೆಂದು ಯಾವುದೇ ರೀತಿಯ ರೈತರಿಗೆ ಬೆಳೆ ವಿಮೆ ಕೊಟ್ಟಿಲ್ಲ. ಇನ್ನು ಬೆಳೆ ಪರಿಹಾರವಾಗಲಿ ಬಂದಿರುವುದಿಲ್ಲ. ಸರ್ಕಾರವು ರೈತರಿಗೆ ಹೆಕ್ಟೇರ್ಗೆ ಕೇವಲ 2,000 ಹಾಕುತ್ತಿರುವುದು ರೈತರಿಗೆ ಮಾಡಿದ ಅವಮಾನವಾಗಿದ್ದು, ಸರ್ಕಾರಕ್ಕೆ ನಾವೇ ಭಿಕ್ಷೆ ಬೇಡಿ ಹಣ ಕೊಡುವುದಾಗಿ ಹೇಳಿದ ರೈತರು ನಗರದ ನಾನಾ ಭಾಗಗಳಲ್ಲಿ ಅಂಗಡಿ ಮುಂಗಟ್ಟುಗಳಿಂದ ಭಿಕ್ಷೆ ಬೇಡಿ ಹಣ ಸಂಗ್ರಹಿಸಿ ಜಿಲ್ಲಾಧಿಕಾರಿಗಳ ಮುಖಾಂತರವಾಗಿ ಸರ್ಕಾರಕ್ಕೆ ಹಣ ಕಳುಹಿಸಿದ್ದು, ಈ ಕೂಡಲೇ ಸರ್ಕಾರ ಹೆಕ್ಟೇರ್ಗೆ 25,000ಗಳನ್ನು ಹಾಕಬೇಕೆಂದು ಹಾಗೂ ಕೂಡಲೇ ಬೆಳೆ ವಿಮೆ ಬಿಡುಗಡೆ ಮಾಡಬೇಕೆಂದು, ರೈತರ ಸಂಕಷ್ಟಗಳಿಗೆ ಪಾರು ಮಾಡಬೇಕೆಂದು ಒತ್ತಾಯಿಸಿ ಪ್ರತಿಭಟನೆ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೂಡ ಸಲ್ಲಿಸಿದ್ದಾರೆ. ಕೈಲಾದ ಸಹಾಯವನ್ನು ಸಾರ್ವಜನಿಕರು ರೈತರ ಪರವಾಗಿ ನಾವು ಸರ್ಕಾರಗಳಿಗೆ ಕಳಿಸ್ತಾ ಇದ್ದೀವಿ. ನಿಮ್ಮ ಕೈಲಾಗುತ್ತೇವೆ. ನಿಸ್ವಾರ್ಥ ಸೇವೆಗಾಗಿ ಇದು ಹಣ ಸರ್ಕಾರ ಯಾಕಂದ್ರೆ ಸರ್ಕಾರ ಉದ್ಯೋಗ ಸುಮ್ಮನೆ ಸರ್ಕಾರ ಭರವಸೆ ಹೊರತು ರೈತರಿಗೆ ಯಾವುದೇ ಭರವಸೆ ಇಲ್ಲ. ಉದ್ಯೋಗ ಕೊಡ್ತಿಲ್ಲ. ಈಗ ಕೆಲಸ ಮಾಡೋಕ್ಕೆ ಈಗ ಬರಲು ಹಿಂಗೆ ಪೂರ್ತಿ ಇದೆ. ಕಮ್ಮಿ ವ್ಯಾಪಾರ ಅಂತ ಪರಿಸ್ಥಿತಿ ಆಗಿದೆ. ಈಗ ಇನ್ನು ಫೆಬ್ರವರಿ ಸ್ಟಾರ್ಟ್ ಆಗಿಲ್ಲ. ಎಲ್ಲ ಬರೋ ಇದು ಮಾಡಿ ಜಾಬ್ ಬಿಡ್ತಾವಲ್ಲ. ಈಗಾಗಲೇ ಈಗ ತಿಂಗಳ ಬಿಟ್ಟರೆ ಎಷ್ಟೊಬ್ಬರು ನಿಂತೋಗ್ಬಿಡ್ತವೆ. ಹಾಗೆ ಜನ ಏನು ಚಿಕ್ಕೂರು ಜಿಲ್ಲೆಯಲ್ಲಿ ಹೆಚ್ಚು ಅಡಿಕೆ ಹಾಕಿಬಿಡೋದು. ಮಳೆ ಬರ್ತಂತೇಳಿ ಚೆನ್ನಾಗಿ ಬರ್ತಂತೇಳಿ ಚಾನಲ್ ಕೆಲಸ ಮುಗಿಲ್ಲ. ಕೆರೆಗಳು ನೀರುಗಳು ಖಾಲಿ ಆಗ್ತದೆ ಅಲ್ಲಿ. ಈಗ ರೈತರ ಪರಿಸ್ಥಿತಿ ಅಂತ ಪರಿಸ್ಥಿತಿ ಆಗಿದೆ. ಈಗ ಸರ್ಕಾರ ಕೂಡ ಕಿಚ್ಚತ್ಕೊಂಡು ರೈತರಿಗೆ ಕೂಡಲೇ ಬೆಳೆ ವಿಮೆ ಬೆಳೆ ಪರಿಹಾರ ಬಿಡುಗಡೆ ಮಾಡಬೇಕು. ಆ ಘೋಷಣೆ ತರಬೇಕಂತ ಸರ್ಕಾರ ಒತ್ತಾಯ ಮಾಡ್ತೇನೆ ನಾನು. ಇದ್ರದ್ದು ಹೇಳಪ್ಪ, ನೀನು ಎಲ್ಲ ಬಿಟ್ಬಿಟ್ಟು ಅದನ್ನೇ ಬಿಟ್ಟು ಏನು ಮಾಡ್ತಾ ಇದ್ರಿ? ಸರ್ಕಾರ ಇದು ಏನು ಬಿಡುಗಡೆ ಮಾಡಿ ಸರ್ಕಾರ ಬಿಟ್ಟಿದೆ ಅಂತ ಎಲ್ಲ ಬಾಕಿ ಕೊಟ್ಟು ಎಲ್ಲ ಬಾಕಿಗಳಿಗೆ ಆ ಬಾಕಿ ಕೊಟ್ಟು ತಿಂಗಳ ಬರೀ ಟೆಂಡರ್ ತಂತ್ರ ಮಾಡಿ ರೈತರಿಗೆ ಮುಖ್ಯವಾಗಿ ಬೆಳೆ ಪರಿಹಾರ ಬೆಳೆಯನ್ನು ಕೊಡ್ತೀವಿ. ಈಗ ಆ ಸರ್ಕಾರಕ್ಕೆ ಭಿಕ್ಷಾಟನೆ ಬೇಡ್ತೀವಿ. ನಗರದಲ್ಲಿ ಭಿಕ್ಷಾಟನೆ ಬೇಡಿ ಸರ್ಕಾರ ದುಡ್ಡು ಎಷ್ಟಂತ ಶಾರ್ಟ್ ಬಿಟ್ಟದನ್ನ ಸರ್ಕಾರಕ್ಕೆ 2,000 ದುಡ್ಡು ಆಗ್ತಾರಲ್ಲ ಅಕೌಂಟಿಗೆ. ರೈತರಿಗೆ ಬೇಕಾಗಿಲ್ಲ. ಅದು 2,000 ಬೇಕಾಗುತ್ತೆ. 2,000 ಜೊತೆ 100 ರೂಪಾಯಿ ಸೇರಿಸಿ ನಾವು ಸರ್ಕಾರಕ್ಕೆ ವಾಪಸ್ ಕೊಡ್ತಿಲ್ಲ. ಈಗ ಕೂಡ ಸರ್ಕಾರ ವಾಪಸ್ 2,000 ಕೊಡ್ಬೋದು. ವಾಪಸ್ ತಗೊಂಡು ಈಗ ಏನು ಹೆಕ್ಟರ್ 25,000 ರೂಪಾಯಿ ಹಾಕಬೇಕಂತ ಸರ್ಕಾರ ಒತ್ತಾಯ ಮಾಡ್ತೀವಿ ನಾವು.